ಈಗ ಲಿಂಗದೊಳಗೆ 3 ನಮೂನಿ ಐತೆ. ಚರಲಿಂಗ, ಜ್ಯೋತಿರ್ಲಿಂಗ, ಇಷ್ಟಲಿಂಗ ಅಂತ. ಚರಲಿಂಗ ಅಂದ್ರೆ ಗುಡಿಗೆ ಇರ್ತದೆ. ಅದಕ್ಕೆ ಪಾಣಿ ಇರ್ತದೆ, ಪೀಠ ಇರ್ತದೆ. ಪೀಠ ಅಪ್ಪನ ಕುರು, ಪಾಣಿ ಅವನ ಕುರು. ಯೋನಿ ಆಕಾರ ಇರ್ತದೆ. ಹೌದಾ? ದಿಷ್ಟಿ ನೋಡಿ ನೀನು ಪೀಠಿನ ಕತೆ ಅದು ಯೋನಿ ಆಕಾರವಾಗಿರ್ತದೆ. ಪಾಣಿ ಯೋನಿ ಆಕಾರ ಇರ್ತದೆ. ಪೀಠ ಮೇಲಿರೋದು ಕೆಳಗಿರೋದು ಪೀಠ. ಪಾಣಿ ಪೀಠ. ಪಾಣಿ ಮೇಲೆ, ಪೀಠ ಕೆಳಗೆ. ಹಂಗಲ್ಲ, ಪಾಣಿ ಅವನ ಕುರುವು, ಅದ್ರ ಮೇಲೆ ಐತಲ್ಲ ಅದು ಅಪ್ಪನ ಕುರು. ಪೀಠ ಇವೆರಡು ಕೂಡಿದೆ ಅದು ಪೀಠ. ಅದು ಉದ್ಭವ ಆಗದ, ಅದು ಲಿಂಗೋದ್ಭವ. ಜಗತ್ ಸರ್ವ, ಲಿಂಗದ ಮಧ್ಯೆ ಜಗತ್ತಿದೆ. ಅದೇ ಅದನ್ನು ವಿಶ್ವರಾಧ್ಯ ಗುರುಗಳು ಅದನ್ನೇ ಉದಾಹರಣೆ ಕೊಡೋರು. ನಮ್ಮ ಅಂಗದಲ್ಲೇ ಎಲ್ರಿಗೂ ಲಿಂಗದ ಒಂದು ಆಕಾರದಲ್ಲಿ ಇರ್ತಕ್ಕಂಥದ್ದು ಅಂತ ನಂದು ಇಡುವ ತುತ್ತು ಲಿಂಗಾಕಾರ, ಹೆಬ್ಬೆರಳು ಲಿಂಗಾಕಾರ, ಮೂಗು ಲಿಂಗಾಕಾರ, ಕಿವಿ ಲಿಂಗಾಕಾರ, ನಾಲ್ಗೆ ಲಿಂಗಾಕಾರ, ತಲಿ ಲಿಂಗಾಕಾರ, ಎಲ್ಲ ಅವರು ದೊಡ್ಡ ಗುರುಗಳು ಅವರು ಉದಾಹರಣೆ ಕೊಟ್ಟದ್ದು ನನಗೆ. ಈಗಲೂ ಕಿವಿಯಲ್ಲಿ ಎಲ್ರಿಗೂ ಲಿಂಗ ಐತಿ, ಬರೀ ಲಿಂಗ ಕಟ್ಕೊಂಡ್ರೆ ಅಷ್ಟೇ ಅಲ್ಲ. ಅದೇನೈತೆ, ಚರಲಿಂಗ, ಜ್ಯೋತಿರ್ಲಿಂಗ, ಇಷ್ಟಲಿಂಗ ಅಂತ. ಚರಲಿಂಗ ಇದು ಗುಡಿಯಾಗಿರ್ತದೆ, ಅಡ್ಡಾಡಲ್ಲ. ಚರಲಿಂಗ ಅಡ್ಡಾಡಲ್ಲ, ಇದು ತಾವಲ್ಲಿ ಇರ್ತದೆ. ಅಲ್ಲಿಂದ ಜ್ಯೋತಿರ್ಲಿಂಗ ಅಂತ ಇರ್ತದೆ. ನಮ್ಮ ಭರತಖಂಡದಲ್ಲಿ 12 ಅದಾವೆ. ನಮ್ಮ ಮೈಲಾರದು ಒಂದು, ಅದು ಸೇರಿ 13 ಆಗ್ತವೆ. ಅದು ಹೆಂಗಿರ್ತದಪ್ಪ ಅಂತಂದರೆ ಅದು ಪಾಣಿ ಇರಲ್ಲ, ಎಲ್ಲ ಲಿಂಗು. ಅದು ಭೂಮಿಗೆ ಸ್ಪರ್ಶ, ಭೂಮಿಯಿಂದ ಬಂದ ಪ್ರತ್ಯೇಕ ಇರ್ತದೆ. ಭೂಮಿಗೆ ಅದಕ್ಕೂ ಒಂದಿರಲ್ಲ. ಅದನ್ನು ಪ್ರತ್ಯಕ್ಷವಾಗಿ ಮೈಲಾರದಾಗ ಆ ಲಿಂಗು ನೋಡುವಂಗೆ. ಆ ಹಿಂದಿನ ಅರ್ಧಕ್ಕೆ ಗಳಗಳಗಳಗಳಗಳಗಳ ಹೋಗ್ತಾವಂತೆ. ಒಡೆಯರ್ ಅಂತಂದ್ರೆ ಅವ್ರು ಕರ್ಕೊಂಡೋಗಿದ್ರು, ಎಲ್ಲ ತೋರಿಸಿದ್ರು. ಇದು ಚರಲಿಂಗ, ಅದು ಜ್ಯೋತಿರ್ಲಿಂಗ, ಅಲ್ಲಿಂದ ಇಷ್ಟಲಿಂಗ. ಅದೇ ಈಗೇನು ಹೇಳಿವಲ್ಲ, ಇದು ಗುರುಮುಖೇಣ ಇಷ್ಟಲಿಂಗ. ಕೈಗೆ ಇಷ್ಟಲಿಂಗ ಕೊಟ್ಟು ಗುರುವಿನ ಇದನ್ನು ಪೂಜಿಸಿದರೆ 3 ಕೋಟಿ ದೇವತೆಗಳನ್ನು ಪೂಜಿಸಿ